ಕರ್ನಾಟಕ ಸರ್ಕಾರಿ ನೌಕರರಿಗೆ ಈ ತಿಂಗಳೇ ಸಿಗಲಿದೆಯೇ ಶೇಕಡಾ 3 ರಿಂದ 4 ಡಿಎ ಹೆಚ್ಚಳ? ಸಿಎಸ್ ಷಡಾಕ್ಷರಿ ಅವರ ಭರವಸೆಯ ಮಾತುಗಳು. ಪೀಠಿಕೆ: ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪಾಲಿಗೆ ಈ ತಿಂಗಳು ಅತ್ಯಂತ ನಿರ್ಣಾಯಕವಾಗಿದೆ. ಈಗಾಗಲೇ ಜುಲೈ 2024 ರಿಂದ ಬರಬೇಕಾದ ತುಟ್ಟಿ ಭತ್ಯೆ, ಡಿಎ, ಹೆಚ್ಚಳದ ನಿರೀಕ್ಷೆಯಲ್ಲಿ ಲಕ್ಷಾಂತರ ನೌಕರರಿದ್ದಾರೆ. ಕೇಂದ್ರ ಸರ್ಕಾರವು ಇತ್ತೀಚೆಗಷ್ಟೇ ತನ್ನ ನೌಕರರಿಗೆ ಶೇಕಡಾ 3 ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ. ಇದರ ಬೆನ್ನಲ್ಲೇ ಈಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಅವರು ರಾಜ್ಯ ಸರ್ಕಾರವು ಶೀಘ್ರವೇ ಈ ಬಗ್ಗೆ ಆದೇಶ ಹೊರಡಿಸಬೇಕೆಂದು ಒತ್ತಾಯಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ. ಡಿಎ ಹೆಚ್ಚಳದ ಲೆಕ್ಕಾಚಾರ ಹೇಗಿದೆ? ಸಾಮಾನ್ಯವಾಗಿ ಕೇಂದ್ರ ಸರ್ಕಾರವು ವರ್ಷಕ್ಕೆ 2 ಬಾರಿ, ಜನವರಿ ಮತ್ತು ಜುಲೈನಲ್ಲಿ, ತುಟ್ಟಿ ಭತ್ಯೆಯನ್ನು ಪರಿಷ್ಕರಿಸುತ್ತದೆ. ಕೇಂದ್ರವು ಡಿಎ ಹೆಚ್ಚಿಸಿದ ತಕ್ಷಣವೇ ಕರ್ನಾಟಕ ಸರ್ಕಾರವೂ ಸಹ ಅದೇ ಮಾದರಿಯಲ್ಲಿ ಡಿಎ ಘೋಷಿಸುವ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದಿದೆ. ಪ್ರಸ್ತುತ ಲಭ್ಯವಿರುವ ಬೆಲೆ ಏರಿಕೆ ಸೂಚ್ಯಂಕದ ಎಐಸಿಪಿಐ ಇಂಡೆಕ್ಸ್ ದತ್ತಾಂಶಗಳ ಪ್ರಕಾರ ಈ ಬಾರಿ ನೌಕರರಿಗೆ ಶೇಕಡಾ 3 ರಿಂದ 4 ಡಿಎ ಹೆಚ್ಚಳವಾಗುವುದು ಬಹುತೇಕ ಖಚಿತವಾಗಿದೆ. ಒಂದು ವೇಳೆ ಶೇಕಡಾ 3 ಹೆಚ್ಚಳವಾದರೆ ನೌಕರರ ಒಟ್ಟು ಡಿಎ ಪ್ರಮಾಣವು ಗಣನೀಯವಾಗಿ ಏರಿಕೆಯಾಗಿ ಅವರ ಕೈಗೆ ಸೇರುವ ಸಂಬಳದಲ್ಲಿ ಉತ್ತಮ ಹೆಚ್ಚಳ ಕಂಡುಬರಲಿದೆ. ಸಿಎಸ್ ಷಡಾಕ್ಷರಿ ಅವರ ಮಹತ್ವದ ಮನವಿ. ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವರು ಇತ್ತೀಚೆಗೆ ಈ ವಿಷಯದ ಬಗ್ಗೆ ಸರ್ಕಾರಕ್ಕೆ ಸ್ಪಷ್ಟವಾದ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಅವರ ಭೇಟಿಯ ಪ್ರಮುಖ ಉದ್ದೇಶಗಳು ಹೀಗಿವೆ: ಶೀಘ್ರ ಆದೇಶ: ಕೇಂದ್ರ ಸರ್ಕಾರ ಈಗಾಗಲೇ ಘೋಷಿಸಿರುವುದರಿಂದ ರಾಜ್ಯ ಸರ್ಕಾರವು ಕಾಲಹರಣ ಮಾಡದೆ ಈ ತಿಂಗಳ ಸಂಬಳದ ಜೊತೆಗೆ ಹೆಚ್ಚುವರಿ ಡಿಎ ನೀಡಬೇಕು. ಬಾಕಿ ಮೊತ್ತ ಅರಿಯರ್ಸ್ ಜುಲೈ ತಿಂಗಳಿನಿಂದ ಅನ್ವಯವಾಗುವಂತೆ ಈ ಹೆಚ್ಚಳವನ್ನು ಘೋಷಿಸಿ ಹಳೆಯ ಬಾಕಿ ಹಣವನ್ನು ನಗದು ರೂಪದಲ್ಲಿ ನೀಡಬೇಕು. ದೀಪಾವಳಿ ಉಡುಗೊರೆ, ಹಬ್ಬದ ಸಮಯದಲ್ಲಿ ನೌಕರರ ಕೈಗೆ ಹೆಚ್ಚಿನ ಹಣ ಸೇರಿದರೆ ಅದು ಆರ್ಥಿಕ ಉತ್ತೇಜನ ನೀಡಿದಂತಾಗುತ್ತದೆ ಎಂಬುದು ಸಂಘದ ಆಶಯವಾಗಿದೆ. ಸಂಬಳದಲ್ಲಿ ಎಷ್ಟು ಹೆಚ್ಚಳವಾಗಬಹುದು? ಈ ಡಿಎ ಹೆಚ್ಚಳದಿಂದಾಗಿ ಪ್ರತಿಯೊಬ್ಬ ಸರ್ಕಾರಿ ನೌಕರನ ಮೂಲ ವೇತನಕ್ಕೆ ಬೇಸಿಕ್ ಪೇ ಅನುಗುಣವಾಗಿ ಸಂಬಳ ಹೆಚ್ಚಲಿದೆ. ಸಿ ಮತ್ತು ಡಿ ವೃಂದದ ನೌಕರರಿಗೆ ಸುಮಾರು ₹1,000ದಿಂದ ₹2,500ವರೆಗೆ ಮಾಸಿಕ ಹೆಚ್ಚಳವಾಗಬಹುದು. ಬಿ ಮತ್ತು ಎ ವೃಂದದ ಅಧಿಕಾರಿಗಳಿಗೆ ₹3,000ದಿಂದ ₹7,000ಕ್ಕೂ ಹೆಚ್ಚು ಸಂಬಳ ಏರಿಕೆಯಾಗುವ ನಿರೀಕ್ಷೆಯಿದೆ. ಇದು ಕೇವಲ ಮಾಸಿಕ ಸಂಬಳವಲ್ಲದೆ ಗ್ರ್ಯಾಚುಯಿಟಿ ಮತ್ತು ಇತರ ಸೌಲಭ್ಯಗಳ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ. ಸಿಎಸ್ ಷಡಾಕ್ಷರಿ ಅವರ ನೇತೃತ್ವದ ನಿಯೋಗದೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿಗಳು, ನೌಕರರ ಹಿತರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಆರ್ಥಿಕ ಇಲಾಖೆಯೊಂದಿಗೆ ಚರ್ಚಿಸಿ ಅನುದಾನದ ಲಭ್ಯತೆಯನ್ನು ಪರಿಶೀಲಿಸಿ ಶೀಘ್ರದಲ್ಲೇ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಭರವಸೆಯನ್ನು ನೀಡಿದ್ದಾರೆ. ಸಿದ್ದರಾಮಯ್ಯ ಅವರು ಯಾವಾಗಲೂ ನೌಕರರ ಪರವಾದ ನಿಲುವು ಹೊಂದಿರುವುದರಿಂದ ಈ ತಿಂಗಳಾಂತ್ಯದೊಳಗೆ ಸಿಹಿಸುದ್ದಿ ಸಿಗುವ ಸಾಧ್ಯತೆ ಶೇಕಡಾ 99ರಷ್ಟಿದೆ. ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ. ಕೇಂದ್ರ ಸರ್ಕಾರ ಘೋಷಿಸಿದ ಮಾದರಿಯಲ್ಲೇ ರಾಜ್ಯ ಸರ್ಕಾರವು ತಕ್ಷಣ ಸ್ಪಂದಿಸಲಿದೆ ಎಂಬ ನಂಬಿಕೆ ನಮಗಿದೆ. ಸಿಎಸ್ ಷಡಾಕ್ಷರಿ. ನೌಕರರ ವಲಯದಲ್ಲಿ ಸಂಭ್ರಮ. ಈ ಡಿಎ ಹೆಚ್ಚಳದ ಸುದ್ದಿಯು ಕೇವಲ 6 ಲಕ್ಷಕ್ಕೂ ಹೆಚ್ಚು ಹಾಲಿ ನೌಕರರಿಗೆ ಮಾತ್ರವಲ್ಲದೆ ಸುಮಾರು 4.5 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೂ ಅನ್ವಯವಾಗುತ್ತದೆ. ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸುತ್ತಿರುವ ನೌಕರರಿಗೆ ಈ ಶೇಕಡಾ 3 ರಿಂದ 4 ಹೆಚ್ಚಳವು ದೊಡ್ಡ ಮಟ್ಟದ ನಿರಾಳತೆಯನ್ನು ತಂದುಕೊಡಲಿದೆ. ತೀರ್ಮಾನ: ಒಟ್ಟಾರೆಯಾಗಿ ಸಿಎಸ್ ಷಡಾಕ್ಷರಿ ಅವರ ಸಕ್ರಿಯ ಹೋರಾಟ ಮತ್ತು ಸರ್ಕಾರದ ಸಕಾರಾತ್ಮಕ ನಿಲುವಿನಿಂದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ತಿಂಗಳು ಆರ್ಥಿಕವಾಗಿ ಲಾಭದಾಯಕವಾಗಲಿದೆ. ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಸಂಘದ ಪ್ರಕಟಣೆಗಳನ್ನು ಗಮನಿಸುತ್ತಿರಿ. ನಿಮ್ಮ ಪ್ರಶ್ನೆ: ಈ ಡಿಎ ಹೆಚ್ಚಳವು ನಿಮ್ಮ ಮಾಸಿಕ ಖರ್ಚು ವೆಚ್ಚಗಳನ್ನು ಸರಿದೂಗಿಸಲು ಎಷ್ಟು ಸಹಕಾರಿಯಾಗಲಿದೆ? ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಾಮೆಂಟ್ ಮಾಡಿ.